ಲಾರಿ ಮತ್ತು ಟಿಟಿ ಮುಖಾಮುಖಿ ಡಿಕ್ಕಿ ಹೊಡೆದು ಮೂವರು ಸಾವಿಗೀಡಾಗಿರುವ ಘಟನೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಅಡಗಬಟ್ಟಿ ಸಮೀಪ ಬೆಳಗಿನ ಜಾವ 3 ಗಂಟೆಗೆ ಜರುಗಿದೆ. ಲಾರಿಯಲ್ಲಿದ್ದ ಸವದತ್ತಿ ತಾಲೂಕಿನ ಶಿರಸಂಗಿಯ 36 ವರ್ಷದ ಹನುಮಂತ ಮಲ್ಲಾಡ್, 37 ವರ್ಷದ ಮಹಾಂತೇಶ ಚೌಹಾಣ ಹಾಗೂ 39 ವರ್ಷದ ಮಹದೇವಪ್ಪ ಹುಲ್ಲಳ್ಳಿ ಮೃತಪಟ್ಟಿದ್ದು, ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ಕಳುಹಿಸಿಕೊಡಲಾಗಿದೆ. ಶಿರಸಂಗಿಯಿಂದ ಗೋವಾ ಕಡೆಗೆ ಭತ್ತ ಹೊಟ್ಟನ್ನ ತುಂಬಿಕೊಂಡು ಸಾಗುತ್ತಿದ್ದ ಲಾರಿ ಗೋವಾದಿಂದ ಚಿತ್ರದುರ್ಗಕ್ಕೆ ಸಂಚರಿಸುತ್ತಿದ್ದ ಟೆಂಪೋ ಡಿಕ್ಕಿಯಾಗಿವೆ ಎಂದು ಅಳ್ನಾವರ ಪೊಲೀಸ್ ಠಾಣೆಯ ಸಿಪಿಐ ಸಮೀರ್ ಮುಲ್ಲಾ ತಿಳಿಸಿದ್ದಾರೆ. ಅಪಘಾತ ಸುದ್ದಿ ತಿಳಿದಾಕ್ಷಣ ಕಾರ್ಯಪ್ರವೃತ್ತರಾದ ಅಳ್ನಾವರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಗಾಯಾಳುಗಳನ್ನು ರಕ್ಷಿಸಿ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗಳಿಗೆ ಕಳುಹಿಸಿಕೊಟ್ಟು ಅಪಘಾತದಲ್ಲಿ ಮೃತಪಟ್ಟವರನ್ನ ಶವಾಗಾರಕ್ಕೆ ರವಾನಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಗೋಪಾಲ್ ಬಾಯ್ಕೊಂಡ, ಅಡಿಷನಲ್ ಎಸ್ಪಿ ಭರ್ಮನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಳ್ನಾವರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ನೇಸರ್ಗಿ, ಸಿಬ್ಬಂದಿಗಳಾದ ಮಹೇಶ ವರ್ಣೇರ್ಕರ್, ಸುರೇಶ ಹೊಸಮನಿ, ಬಸವರಾಜ ದೊಡ್ಡವಾಡ, ಮಹೇಶ್ ಹರಿಜನ್, ಹುಲಿಯಪ್ಪ ಕುರಬುರ, ಮಿರಾಸಾಬ್ ಪಾಚಾಪುರ, ಸೋಮು ರಾಥೋಡ್, ಮಂಜುನಾಥ್ ಅಪಘಾತ ಸ್ಥಳದಲ್ಲಿ ಗಾಯಾಳುಗಳನ್ನು ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಕಳುಹಿಸಿಕೊಟ್ಟಿದ್ದು, ಸಂಚಾರ ದಟ್ಟಣೆಯನ್ನ ಹತೋಟಿಗೆ ತಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.